ನಮಸ್ಕಾರ, ಬಿಯು ನ್ಯೂಸ್ಗೆ ಸ್ವಾಗತ. ನಾನು ಸೌಂದರ್ಯ. ಇದೀಗ ಮುಖ್ಯಾಂಶಗಳು. ಗಣಿತವು ನವ್ಯ ಚಿಂತನೆ ಮತ್ತು ಸೃಜನಶೀಲತೆಯನ್ನು ಬೆಂಬಲಿಸುತ್ತದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ್ ಎಸ್ಎಂ ಅಭಿಪ್ರಾಯ. ಭವಿಷ್ಯ ಭದ್ರವಾಗಬೇಕಾದರೆ ನಿರಂತರ ಪರಿಶ್ರಮ ಅಗತ್ಯ. ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಸಿಎಸ್ ಕರಿಗಾರ ಅಭಿಪ್ರಾಯ. ಲವ್ ಕೇಸ್ ಚಲನಚಿತ್ರ ನಿರ್ಮಾಣದಲ್ಲಿ 2 ದಿನ ಭಾಗಿಯಾಗಿ ನಿರ್ಮಾಣದ ನೈಜ ಅನುಭವ ಪಡೆದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಸುದ್ದಿ ಛಾಯಾಗ್ರಹಣ ಕುರಿತು 1 ದಿನದ ವಿಶೇಷ ಕಾರ್ಯಾಗಾರ. ಸಾಹಿತ್ಯ ಒಬ್ಬ ವಿದ್ಯಾರ್ಥಿಯನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಇತಿಹಾಸ ವಿಭಾಗದ ಹಿರಿಯ ಪ್ರಾಧ್ಯಾಪಕಿ ಪ್ರೊಫೆಸರ್ ಎಸ್ ನಾಗರತ್ನಮ್ಮ ಅಭಿಮತ. ರಾಜ್ಯಶಾಸ್ತ್ರ ವಿಭಾಗದ ಕಳೆದ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿನಿಯರಿಗೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕಾರ. ಇದೀಗ ವಾರ್ತೆಗಳ ವಿವರ. ಪಿಎಂ ಉಷಾ ಯೋಜನೆ ಸಹಯೋಗದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಗಣಿತ ವಿಭಾಗದಲ್ಲಿ ಗಣಿತ ಮತ್ತು ಅದರ ಅನ್ವಯಗಳ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ್ ಎಸ್ಎಂ, ಗಣಿತವು ತಾರ್ಕಿಕತೆ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಬೆಂಬಲಿಸಿ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಗಣಿತವು ಹಲವು ವೃತ್ತಿ ಮಾರ್ಗಗಳನ್ನು ಹೊಂದಿದ್ದು ಪ್ರತಿಯೊಂದು ಕ್ಷೇತ್ರಕ್ಕೂ ಸಹಾಯ ಮಾಡುತ್ತದೆ ಎಂದರು. ಗಣಿತಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ಮತ್ತು ಆರ್ಯಭಟ ಅವರು ಗಣಿತಕ್ಕೆ ನೀಡಿದ ಕೊಡುಗೆಗಳನ್ನು ಕುಲಪತಿಗಳು ನೆನಪಿಸಿಕೊಂಡರು. Problem solving skill. Maths supports logical reasoning and analytical thinking. Maths develops flexible thinking and creativity. Maths opens up many different career paths. Maths may boost emotional health. Maths improves financial literacy. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಕೆಟಿ ಶಾಂತಲಾ, ಗಣಿತ ಕಲಿಯುವುದು ಸುಲಭವಲ್ಲ. ಅದನ್ನು ಕಲಿಯಬೇಕಾದರೆ ಅಪಾರವಾದ ಜ್ಞಾನವನ್ನು ಹೊಂದಿರಬೇಕು. ಈಗ ನೀವು ಕಲಿತಿರುವುದು ಸ್ವಲ್ಪವಷ್ಟೇ, ಇನ್ನೂ ಕಲಿಯಬೇಕು ಎಂಬುದು ನಮ್ಮೆಲ್ಲರ ಆಶಯ ಎಂದರು. Mathematics was equal to spirituality. Spirituality was equal to mathematics. Incidentally, if you didn't know, Ramanujan never had time to visit temples. So, his work was his worship. And he has greatly contributed to maths through his number theory, infinite series and continued. ನಂತರ ಮಾತನಾಡಿದ ಗಣಿತ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಪ್ರದೀಪ್ ಜಿ ಸಿದ್ದೇಶ್ವರ್, ನಿಮಗೆ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿಷಯಗಳ ಅರಿವಿರಬೇಕು. ಪ್ರತಿಯೊಂದು ವಿಷಯಕ್ಕೂ ಅಗತ್ಯವಾದ ಕೌಶಲ್ಯಗಳು ಬೇಕು. ಹೆಚ್ಚು ತಿಳಿದುಕೊಂಡಷ್ಟು ನಮ್ಮ ದೇಶದಲ್ಲಿ ದೊಡ್ಡ ಬದಲಾವಣೆ ತರಲು ಸಾಧ್ಯ. ಇದಕ್ಕೆ ಪ್ರತಿಯೊಬ್ಬರೂ ತಯಾರಾಗಿ ಎಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು. If you are seeing what is happening around you, if you are really seeing what is happening around you, then you are prepared for that great change that we are going to see in the country today. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಸಿಎಸ್ ಕರಿಗಾರ, ಬೆಂಗಳೂರು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಡಾಕ್ಟರ್ ಸುನೀತಾ, ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಬಿ ಚೆಲುವರಾಜು, ಕೋಶಾಧಿಕಾರಿ ಡಾಕ್ಟರ್ ಕುಂಬಿ ನರಸಯ್ಯ, ಡಾಕ್ಟರ್ ಸುಗುಂತಾದೇವಿ ಕೆ, ಪ್ರೊಫೆಸರ್ ಎಚ್ ಜಿ ನಾಗರಾಜ್, ಪ್ರೊಫೆಸರ್ ಅರಿಣಾ ಪಿ ವಾಗ್ಮೊರೆ, ವಿಎಸ್ಕೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೆವಿ ಪ್ರಸಾದ್, ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಎಚ್ ಎಸ್ ಬೋರೇಗೌಡ, ತ್ರಿಪುರಾ ವಿಶ್ವವಿದ್ಯಾಲಯದ ಡಾಕ್ಟರ್ ಹರೀಶ್ ಡಿ ಉಪಸ್ಥಿತರಿದ್ದರು. ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಡೆದ ಯುಜಿಸಿ, ನೆಟ್, ಕೆಸೆಟ್, ಜೆಆರ್ಎಫ್ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವಭಾವಿ ತರಬೇತಿಯ ಮುಕ್ತಾಯ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಸಿಎಸ್ ಕರಿಗಾರ್, ಪರೀಕ್ಷೆಗೆ ಓದುವಾಗ ಮುಖ್ಯವಾಗಿ ಸಮಯದ ಪರಿಪಾಲನೆ ಮಾಡಬೇಕು. ಇದರಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯ. ಸತತ ಪ್ರಯತ್ನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದರು.
ಪ್ರಿಪೇರ್ ಆದರೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಮತ್ತು ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಟೈಮ್ ಮ್ಯಾನೇಜ್ಮೆಂಟು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗ ಸಾಕಷ್ಟು ಟೈಮ್ ಇರುತ್ತೆ, ನಿಮಗೆ ಡೈವರ್ಷನ್ ಇರುತ್ತೆ. ಈಗ ಎಸ್ಪೆಷಲಿ ಇದು ಏನಪ್ಪ, ಸೋಷಿಯಲ್ ಮೀಡಿಯಾ, ಇದರಿಂದ ಎರಡೂ ಇದೆ. ಒಳ್ಳೆಯದು ಆಗುತ್ತೆ, ಆಮೇಲೆ ಬೇಡವಾದ್ದು ಆಗುತ್ತೆ. ಆದ್ದರಿಂದ ನೀವು ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ನೀವು ಒಳ್ಳೆಯದಷ್ಟೇ ತಗೊಳ್ಬೇಕು, ಮತ್ತು ನೀವು ಬೇಡವಾದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು. ನಂತರ ಮಾತನಾಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ BD ಗಂಗರಾಜು, ಇಂದಿನ ಯುಗದಲ್ಲಿ ದಾರಿ ತಪ್ಪಿಸುವಂತಹ ಹಾದಿಗಳಿರುತ್ತವೆ. ಅದರಲ್ಲಿ ನೀವು ಒಳ್ಳೆಯದನ್ನು ಆರಿಸಿಕೊಂಡರೆ ಮಾತ್ರ ಸಮಾಜದಲ್ಲಿ ಉತ್ತಮವಾಗಿ ಬೆಳೆಯಲು ಸಾಧ್ಯ ಎಂದರು. ಈ ವರ್ಷ 35 ಜನ ಮಕ್ಕಳು ಆಲ್ರೆಡಿ ನೆಟ್ ಟು ಸ್ಲೇಟ್ ಪಾಸ್ ಮಾಡಿದ್ದಾರೆ. ಈ ಮಟ್ಟಕ್ಕೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಸೌಕರ್ಯ ಸಿಗೋದನ್ನ ನೀವು ಕೂಡ ಬಳಸ್ಕೊಂಡು ಸಮಾಜದಲ್ಲಿ ಉತ್ತಮ ಸಮಾಜ ಕಟ್ಟೋಣ. ಇವತ್ತಿನ ಯುಗದಲ್ಲಿ ದಾರಿ ತಪ್ಪತಕ್ಕಂಥ ಹಾದಿಗಳು ಜಾಸ್ತಿ ಇದೆ. ಕರಿಗಾಲ್ ಸರ್ ಆಗಲೇ ಹೇಳಿದ್ರು, ಅದರಲ್ಲಿ ಒಳ್ಳೆಯದನ್ನ ಆಯ್ಕೆ ಮಾಡಿ ನೀವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿ. ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ D. ಡೊಮಿನಿಕ್ ಮಾತನಾಡಿ, ನಿರಂತರ ಶ್ರಮ ಇದ್ದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ಪ್ರತಿಯೊಬ್ಬರೂ ಶ್ರಮವಹಿಸಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಗಳಿಸಿ ಎಂದು ಹಾರೈಸಿದರು. ನೀವು ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಪಡ್ಕೊಂಡು ಆದ್ಮೇಲೆ ನಿರಂತರವಾಗಿ ನಿಮ್ಮ ಆಕ್ಟಿವಿಟೀಸ್ ಮತ್ತೆ PhD ವೈಭಾಗಗಳಲ್ಲಿ ನಿಮ್ಮ ಸಕ್ರಿಯ ಪಾಲ್ಗೊಂಡು ನೀವು ಎತ್ತರದ ಪ್ರಶ್ನೆಗಳು ಇದೆಲ್ಲನೂ ಸಹ ನಮ್ಮ ಭವಿಷ್ಯದ ಉನ್ನತಿಗೆ ಮತ್ತೆ ಅಧ್ಯಯನ ಕೇಂದ್ರದ ಉನ್ನತಿಗೆ ಇದೆಲ್ಲ ಪೂರಕವಾಗಿವೆ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ನಂತರ ಮಾತನಾಡಿದ ಡಾಕ್ಟರ್ DK ಚಿತ್ತಯ್ಯ ಪೂಜಾರ್, ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಹಿಂದೆ ಗುರುವನ್ನು ನೆನೆಸಿಕೊಂಡು ಮುಂದೆ ದೊಡ್ಡ ಗುರಿಯನ್ನು ತಲುಪಿ ಎಂದರು. ನೀವು ವಿದ್ಯಾರ್ಥಿ ಸೆಟ್ಲ್ ಆಗೋವರೆಗೂ ನಿಮಗೆ ಬೇಕಾಗಿದೆ, ನಿಮ್ಮ ಗುರಿ ಅದೇ ಆಗ್ಬೇಕು. 2 ವರ್ಷ ನಮಗೆ ಇಲ್ಲಿ ಅವಕಾಶ ಇದೆ, ನಾನು ಅದ್ರ ಪಡ್ಕೊಂಡೇ ಹೋಗ್ತೀನಿ ಅಂತಕ್ಕಂಥ ಛಲ ಇರಬೇಕು. ಅಲ್ಲಿ ಯಾವ್ದು 1 ಪೋಸ್ಟ್ ಕಾಲ್ ಮಾಡ್ಯಾರ 2 ಪೋಸ್ಟ್ ಕಾಲ್ ಮಾಡ್ಯಾರ ಮುಖ್ಯ ಅಲ್ಲ. ಆ ಪೋಸ್ಟ್ ನೀವು 1 ಕಾಲ್ ಮಾಡಿದಾರೆ ಅಂದ್ರೆ ನನಗಾಗಿನೇ ಕಾಲ್ ಮಾಡಿದಾರೆ ಅಂತಕ್ಕಂಥ ಒಂದು ಛಲ ನಿಮಗೆ ಬರಬೇಕು. ಅದಕ್ಕೆ ನಾನು ಹೇಳೋದು ಗೋಲ್ಡನ್ ಏಜ್ ಅಂಡ್ ಗೋಲ್ಡನ್ ಟೈಮ್ ಬಳಸ್ತಾ ಇರ್ತೀನಿ ನಿಮ್ಗೆ ಅವಾಗ. ಅದನ್ನ ನೀವು ಗುರಿಯಾಗಿಟ್ಕೊಂಡು ನೀವು ನಿಮ್ಮ ಗುರಿಯನ್ನ ತಲುಪಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಮಾರಂಭದಲ್ಲಿ ಇತಿಹಾಸ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ S. ನಾಗರತ್ನಮ್ಮ, ಡಾಕ್ಟರ್ H. ಶಶಿಕಲಾ, ಡಾಕ್ಟರ್ ವಡ್ಡೆ ಹೇಮಲತಾ ಹಾಗೂ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಿನಿಮಾ ಪ್ರಾಯೋಗಿಕ ಕಲಿಕೆಯ ಭಾಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಲವ್ಕೇಸ್ ಚಲನಚಿತ್ರ ನಿರ್ಮಾಣ ಸ್ಥಳಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ದರು. ಲವ್ಕೇಸ್ ಚಲನಚಿತ್ರ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದ್ದ MSc ವಿದ್ಯುನ್ಮಾನ ಮಾಧ್ಯಮ, ಫಿಲ್ಮ್ ಮೇಕಿಂಗ್ ಹಾಗೂ ಗ್ರಾಫಿಕ್ ಅಂಡ್ ಅನಿಮೇಷನ್ ವಿದ್ಯಾರ್ಥಿಗಳು ಪಾತ್ರದ ನಿರ್ವಹಣೆ, ನಿರ್ದೇಶಕ ಜವಾಬ್ದಾರಿ, ಲೈಟಿಂಗ್ ಬಳಕೆ, ಉಪಕರಣಗಳು, ವಿನ್ಯಾಸದ ವಸ್ತುಗಳು, ವಿಡಿಯೋಗ್ರಫಿಯ ಅಂಶಗಳನ್ನು ವೀಕ್ಷಿಸಿ ಅನುಭವ ಪಡೆದುಕೊಂಡರು. ವಿಸಿಟ್ಗೆ ಲೋಕೇಶ್ ಶೂಟಿಂಗ್ ಹೋಗಿದ್ವಿ. ಅಲ್ಲಿ ನಾವು ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ತುಂಬ ಕಲ್ತ್ವಿ. ಒಂದು ಫೇವ್ರೇಟ್ ಹೇಗೆ ಇಟ್ಕೊಂಡು ಶೂಟ್ ಮಾಡ್ತಾರೆ ಅಥವಾ ಶಟರ್ಸ್ ಎಲ್ಲರೂ ನಾವು ಕಲ್ತ್ವಿ. ನಾವು ಒಂದು ಥಿಯೇಟರ್ಗೆ ಹೋಗ್ಬಿಟ್ಟು ಒಂದು ಫಿಲಮ್ ಚೆನ್ನಾಗಿಲ್ಲ ಅಂದರೆ ಜಡ್ಜ್ ಮಾಡ್ತೀವಿ, ಬಟ್ ಅಲ್ಲಿ ಎಷ್ಟು ಟೇಕ್ ತೊಗೊತಾರೆ, ಎಷ್ಟು ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ನಾವು ಅಲ್ಲಿ ನೋಡಿದ್ವಿ. ಜೈಶ್ ಸರ್ ಡೈರೆಕ್ಟ್ ಮಾಡ್ತಿರೋದು, ಹಾಗೆ ಬಾಲ್ವಾಡಿ ಸರ್ ಕಾಂತನ ಮೂವಿಯಲ್ಲಿ ಮಾಡಿರುವಂಥ ಒಂದು ದೊಡ್ಡ ವಿಲನ್ ಅವ್ರನ್ನೆಲ್ಲ ನೋಡಿದ್ವಿ. ಹಾಗೂ ಸುಧಾರಾಣಿ ಮ್ಯಾಮ್ನ ನೋಡಿದ್ವಿ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಾನಿಕ್ ಮೀಡಿಯಾ, ಗ್ರಾಫಿಕ್ ಆ್ಯಂಡ್ ಆ್ಯನಿಮೇಷನ್ ಮತ್ತು ಫಿಲಮ್ ಮೇಕಿಂಗ್ ಅವ್ರನ್ನ ಫಿಲಮ್ ವಿಸಿಟಿಂಗ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾವು ತುಂಬ ಕಲ್ತ್ವಿ. ಡೈರೆಕ್ಷನ್ ಮಾಡೋದು ಹೇಗೆ, ಮತ್ತು ಅಲ್ಲಿನ ಒಂದೊಂದು ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಮತ್ತು ಅಲ್ಲಿ ಇರುವಂಥ ಉಪಕರಣಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋತಾರೆ, ಅಲ್ಲಿ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾರೆ, ಅಲ್ಲಿ ನಡೆಯುವಂಥ ಆ್ಯಕ್ಷನ್ಗಳಾಗಿರ್ಬೋದು. ನಾವು ಆ್ಯಂಗಲ್ಸ್ನ ಇಲ್ಲಿ ಕಾಲೇಜಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲಾಗಿ ನೋಡಿ ತುಂಬ ಕಲ್ತ್ವಿ. ನಮಗೆ ತುಂಬ ಹೊಸ್ದಾಗಿತ್ತು. ಎಲ್ಲ ಆ್ಯಕ್ಟರ್ಸ್ ಬಂದಿದ್ರು, ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಯಾಕಂದರೆ ನಾವು ಪರದೆ ಮೇಲೆ ನೋಡೋಕ್ಕೂ ಪರದೆ ಹಿಂದೆ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಫಿಲಮ್ ನಾವು ನೋಡಿ ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಒಂದು ಕಮೆಂಟ್ ಕೊಡೋದು ತುಂಬ ಈಸಿ, ಬಟ್ ಅದ್ರ ಹಿಂದೆ ಎಷ್ಟು ಶ್ರಮಗಳಿರುತ್ತೆ, ಎಷ್ಟು ಕೈಗಳಿರುತ್ತೆ ಅಂತ ನಾವು ಅದನ್ನ ಯೋಚನೆ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಸೌಂದರ್ಯ ಜೊತೆ ಸ್ಫೂರ್ತಿ. ವಿದ್ಯಾರ್ಥಿಗಳ ಜೊತೆಗೆ ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆಯ ಮುಖ್ಯ ಛಾಯಾಗ್ರಾಹಕ PS ಕೃಷ್ಣಕುಮಾರ್ ಅವರಿಂದ ಸುದ್ದಿ ಛಾಯಾಗ್ರಹಣ ಸಂಯೋಜನೆ ಕುರಿತು ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಮುಖ್ಯ ಛಾಯಾಗ್ರಾಹಕ PS ಕೃಷ್ಣಕುಮಾರ್ ಅವರು
ಲೈಟಿಂಗ್ ಬಳಕೆ, ಕಲರ್ ಕರೆಕ್ಷನ್, ಮೂವ್ಮೆಂಟ್ಸ್, ಕಾಂಪೋಸಿಷನ್, ಫ್ರೇಮಿಂಗ್, ಫೋಟೋ ಜರ್ನಲಿಸಂ ಕುರಿತು ತಿಳಿಸಿದರು. ಜೊತೆಗೆ ಸ್ಪಷ್ಟ ಮತ್ತು ಬಲವಾದ ಶೀರ್ಷಿಕೆ ರಚಿಸುವುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ನಾವು ಯಾವ ಥರ ಯೋಚನೆ ಮಾಡ್ಬೋದು, ಹೌ ವಿ ಕ್ಯಾನ್ ಥಿಂಕ್ ಆಫ್ ಅವರ್ ವರ್ಕ್, ನಮ್ಮ ವರ್ಕ್ನ ಯಾವ ಥರ ವಿ ಕ್ಯಾನ್ ಥಿಂಕ್, ನಮ್ಮ ಕೆಲಸ ಹೌ ಕ್ಯಾನ್ ಇಂಪ್ಲಿಮೆಂಟ್ ನಮ್ದು ಈ ಥರ ಟೆಕ್ನಿಕ್ಸ್ಗಳನ್ನ, ಅದೆಲ್ಲ ಸುಮ್ಮನೆ ಸಣ್ಣ ಪೋರ್ಟ್ರೇಟ್ ಅಷ್ಟೇ, ಬಟ್ ಅದಕ್ಕೆ ಹಿಂದಿನ ವ್ಯಾಲ್ಯೂ, ನ್ಯೂಸ್ ವ್ಯಾಲ್ಯೂ ಭಾಳ ಇದೆ ಅದಕ್ಕೆ. ಸೊ ಇದು ನೀವು ವಾರ್ ಝೋನ್ಗಳಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಈ ಥರ ಇಮೇಜಸ್, ನಮ್ಮ ಫೋಟೋಗ್ರಾಫರ್ಗಳಿಗೆ ನಮ್ಮ ಟೋಟಲ್ ನಮ್ಮಲ್ಲಿರುವಂಥ ಫೋಟೋಗ್ರಫಿ ಸೆನ್ಸ್ಗಳನ್ನ, ನ್ಯೂಸ್ ಸೆನ್ಸನ್ನ ತೋರ್ಸೋಕ್ಕಾಗೋ ಜಾಗ, ಬಟ್ ನಮ್ಗೆ ಯಾರು ಹೋಗೋದು ಅವಶ್ಯಕತೆ ಬೇಡ, ನಾವು ಬರೋದು ಬೇಡ. ಈ ಥರ ನಿಮ್ಮ ಇಮೇಜ್ ಸುಮ್ಮನೆ ನೋಡ್ತಾರೆ ನಿಮಗೆ, ಬಟ್ ನಿಮಗೆ ಏನಾಗುತ್ತೆ ಗೊತ್ತಾ, ಈ ಥರ ಇಮೇಜಸ್ ನೋಡಿದಾಗ ನಿಮ್ಮ ಸ್ಕಿಲ್, ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಕಿಲ್ಸ್. ಒಂದು ವಾರ್ ಝೋನಲ್ಲಿ ಯಾವ ಥರ ಇಮೇಜಸ್ ಮಾಡ್ತಾರೆ, ಹೆಂಗಿರ್ತಾರೆ ಅವ್ರು, ಯಾವ ಥರ ಫೋಟೋಸ್ ಮಾಡ್ತಾರೆ, ಅದು ನೋಡಿದಾಗ ಅಷ್ಟೇ ನಿಮಗೆ ನಿಮ್ಮಲ್ಲಿರುವಂಥ ಜರ್ನಲಿಸ್ಟಿಕ್ ಥಿಂಕಿಂಗ್ ಇದನ್ನ ಸ್ವಲ್ಪ ರೀಚಾರ್ಜ್ ಮಾಡ್ದಂಗೆ ಆಗ್ತದೆ. ಸೊ PS ಕೃಷ್ಣಕುಮಾರ್ ಸರ್ ನಮ್ಮ ಕಾಲೇಜ್ ಯೂನಿವರ್ಸಿಟಿ ಬಂದಿದ್ರು, ಮೀಡಿಯಾ ಕ್ಲಬ್ ಪ್ರಯುಕ್ತವಾಗಿ ನಮಗೆ ಫೋಟೋ ಜರ್ನಲಿಸಮು, ಫೋಟೋಸ್ ಹೇಗೆ ತೊಗೋಬೋದು ಮತ್ತು ಸ್ಟೋರಿ ಹೇಗೆ ಹೇಳ್ಬೇಕಂತಿದ್ರು ಫೋಟೋಸು ಅಂತ ಹೇಳಿದ್ದಾರೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಬಿಕಾಸ್ ಅವ್ರದ್ದು ಬೇರೆ ಕ್ಲಿಪ್ಸ್ ಕೂಡ ತೋರಿಸಿದ್ರು ಯೂಟ್ಯೂಬ್ ಆ್ಯಂಡ್ ಇದರಿಂದ ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ಹೇಗೆ ಒಂದು ವಿಡಿಯೋ ಅಥವಾ ಒಂದು ಫೋಟೋ ಹೇಗೆ ಸ್ಟೋರಿ ಹೇಳೋದು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಸೊ ನಮಗೆ ತುಂಬ ಯೂಸ್ಫುಲ್ ಆಗಿತ್ತು ಆ್ಯಸ್ ಬೀಯಿಂಗ್ ಅ ಫಿಲ್ಮ್ ಮೇಕಿಂಗ್ ಸ್ಟೂಡೆಂಟ್. ಸೊ ಥ್ಯಾಂಕ್ ಯು ಸೊ ಮಚ್. ಕ್ಯಾಮರಾ ಪರ್ಸನ್ ಸೌಂದರ್ಯ ಜೊತೆಗೆ ರಾಜೇಶ್. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವಾಹಿನಿ ಅರವಿಂದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಹ ಪ್ರಾಧ್ಯಾಪಕರು ಪ್ರೊಫೆಸರ್ ಡಾಕ್ಟರ್ ರಾಜೇಶ್ವರಿ ತಾರೇಶ್ ಅವರು ಸಂಪನ್ಮೂಲ ವ್ಯಕ್ತಿಯನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಾಗಾರದಲ್ಲಿ ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಇತಿಹಾಸ ವಿಭಾಗದ ಹಿರಿಯ ಪ್ರಾಧ್ಯಾಪಕಿ ಡಾಕ್ಟರ್ ಎಸ್ ನಾಗರತ್ನಮ್ಮ ಮಾತನಾಡಿ, ಸಾಹಿತ್ಯ ಮತ್ತು ಚರಿತ್ರೆಯು ನಿಕಟವಾದ ಸಂಬಂಧವನ್ನು ಹೊಂದಿದೆ. ಚರಿತ್ರೆ ಸಾಹಿತ್ಯದ ಭಾಗವಾಗಿದೆ. ಸಾಹಿತ್ಯಕ್ಕೆ ಚರಿತ್ರೆಯ ಘಟನೆಗಳು ಆಧಾರವಾಗುತ್ತವೆ ಎಂದರು. ಸಾಹಿತ್ಯ ಕೃತಿಗಳನ್ನು ರಚಿಸಿ ಅದೇ ಕ್ಷೇತ್ರದಲ್ಲಿ ಮುಂದುವರೆದು ಒಳ್ಳೆಯ ವಿದ್ವಾಂಸರಾಗಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸಾಹಿತ್ಯ ಮತ್ತು ಚರಿತ್ರೆ ಇಂಟರ್ ಡಿಸಿಪ್ಲಿನ್ ಆದರೂ ಸಹ ಬಹಳ ನಿಕಟವಾದಂತಹ ಸಂಬಂಧ ಇದೆ. ಯಾಕೆಂದ್ರೆ ಚರಿತ್ರೆಗೆ ಸಾಹಿತ್ಯ ಸಾಮಗ್ರಿ ಆಗುತ್ತೆ, ಅದೇ ರೀತಿ ಸಾಹಿತ್ಯಕ್ಕೆ ಚರಿತ್ರೆಯ ಘಟನೆಗಳು ಸಹ ಆಧಾರವಾಗುತ್ತೆ ಅಥವಾ ಸಾಮಗ್ರಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಚರಿತ್ರೆ ಮತ್ತು ಸಾಹಿತ್ಯಕ್ಕೆ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇದೆ. ಆಮೇಲೆ ಇನ್ನೂ ಒಂದಂದ್ರೆ ಸಾಹಿತ್ಯ ಒಬ್ಬ ವಿದ್ಯಾರ್ಥಿಯನ್ನ ಬುದ್ಧಿವಂತನನ್ನಾಗಿ ಮಾಡುತ್ತೆ. ಸಾಹಿತ್ಯ ಒಬ್ಬ ವಿದ್ಯಾರ್ಥಿಯನ್ನ ಓದುವಂತ ಗಮನ ಹರಿಸುತ್ತೆ. ಅದಕ್ಕೆ ಸ್ವಾಗತ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಡಿ ಡೊಮಿನಿಕ್, ಕೇವಲ ತರಗತಿಯಲ್ಲಿ ಮಾತ್ರ ಕಲಿಯುವುದಲ್ಲ, ಹೊರಗಡೆ ಪ್ರಪಂಚವನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿ. 1 ನಿಮಿಷಕ್ಕೆ 600 ಪದಗಳನ್ನು ಓದುವುದಕ್ಕೆ ಅಭ್ಯಾಸ ಮಾಡಿ. ಯಾವುದೇ ವಿಷಯವನ್ನು ಭೇದ ಭಾವ ಮಾಡದೆ ವಿಸ್ತಾರವಾಗಿ ಗ್ರಹಿಸಿಕೊಳ್ಳಿ. ಯಶಸ್ಸು ನಿಮ್ಮ ಬೆನ್ನೇರಿ ಬರಲಿ, ಅದಕ್ಕೆ ನಾವು ಕೈಜೋಡಿಸುತ್ತೇವೆ ಎಂದು ಹೇಳಿದರು. ಒಂದು ನಿಮಿಷಕ್ಕೆ ಕನಿಷ್ಠ 600 ಪದಗಳು ನಿಮಗೆ ಓದಲಿಕ್ಕೆ ಸಾಧ್ಯ ಆಗುತ್ತಾ? ಅನೇಕ ಸಲ ನನಗೆ ವಾಪಸ್ ಪ್ರಶ್ನೆ ಕೇಳ್ತಾರೆ, ಏನ್ ಸರ್ ಅಷ್ಟು ಸ್ಪೀಡ್ ಆಗೋದ್ರೆ ನನಗೆ ಅರ್ಥ ಇಲ್ಲ ಆಗುತ್ತೆ ಸರ್. ನಾನು ಅದಕ್ಕೆ ಇನ್ನೊಂದು ರೀತಿ ಹೇಳ್ತೀನಿ, ನನಗೆ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅರ್ಥ ನನಗೆ ಹೆಂಗಾಗುತ್ತೆ. ಹಾಗಾಗಿ ಓದೋದು ಅದು ಮೊದಲ ಸ್ಟೆಪ್. ನೀವು ಎಷ್ಟು ಓದ್ತಾ ಇರ್ತೀರೋ ಅರ್ಥಗಳು ನಿಮ್ಮ ಬೆನ್ನತ್ತಿ ಬರ್ತಾ ಇರ್ತವೆ. ಹಾಗಾಗಿ ಆ ಕಡೆ ಗಮನ ಕೊಡಿ. ಅರ್ಥ ಹಿರಿಯರ ಅರ್ಥ ನಮಗೆ ಬೇಡ. ನಂತರ ಮಾತನಾಡಿದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಮುನಿಯಪ್ಪ, ಸಮಯ ಬಹಳ ಮುಖ್ಯವಾದದ್ದು. ಅದನ್ನು ಅನುಸರಿಸಬೇಕಾದರೆ ದೊಡ್ಡ ಮಟ್ಟದ ಯಶಸ್ಸು ಸಾಧ್ಯ. ಜೀವನದಲ್ಲಿ ಹಣ ಕೊಟ್ಟು ಏನು ಬೇಕಾದರೂ ಖರೀದಿಸಬಹುದು, ಆದರೆ ಸಮಯವನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಸಮಯದ ಪರಿಪಾಲನೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಮಯದ ಮೌಲ್ಯವನ್ನು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ನಿಮಗೆ ಎಷ್ಟೇ ಟೈಮ್ ಅಂತ ಪ್ರಶ್ನೆ ಇದು ಮಾಡಿ. ಜೀವನದಲ್ಲಿ ಏನ್ ಬೇಕಾಗಿದ್ರು ಹಣ ಕೊಟ್ಟು ತೆಗೆದುಕೊಳ್ಬಹುದು, ಆದ್ರೆ ಟೈಮ್ ಅನ್ನು ಮಾತ್ರ ಕೊಡ್ಕೊಳಕ್ಕಾಗೋದಿಲ್ಲ. ಅದರಿಂದ ಸಮಯದ ಪ್ರಜ್ಞೆ ಅಂತಕ್ಕಂಥದ್ದು
ಆ ಸಮಯದ ಬಳಕೆ ಅಂತಕ್ಕಂಥದ್ದು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನನಗೆ ಆಗಲೇ ಒಂದು ಅರಿವಿತ್ತು. ನಾನು ಕೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಕನಸಿದ್ದು ಅದು ಆಕಸ್ಮಿಕವಾಗಿ ನಾನು ಮೇಲ್ಸ್ ಬರೀತಾ ಇದ್ದರಲ್ಲಿ ನನಗೆ ಅಪಾಯಿಂಟ್ ಆಗಿದ್ದೀನಿ, ಅದು ಡ್ರಾಪ್ ಮಾಡಬೇಕು ಕೆಲವು ಸಬ್ಜೆಕ್ಟ್ ಬರೋದು ಸಾಕೆ. ಅದು ಇವತ್ತು ನಾನು ಖುಷಿ ಆಗುತ್ತೆ ನನಗೆ. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ.ಕೆ. ಚಿತ್ತಯ್ಯ ಪೂಜಾರ್, ಪ್ರೊಫೆಸರ್ ಎಚ್. ಶಶಿಕಲಾ, ಪ್ರೊಫೆಸರ್ ಒಡ್ಡೆ ಹೇಮಲತಾ ಹಾಗೂ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಿಂದ ಕಳೆದ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿನಿಯರಿಗೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ., ರಾಜ್ಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಿಂದ ಈ ಪ್ರಕಾರದ ಪ್ರಶಸ್ತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಪ್ರಶಂಸನೀಯ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಸಕ್ರಿಯವಾಗಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿ ಪ್ರಶಸ್ತಿ ಪಡೆದ ಅಭ್ಯರ್ಥಿಗಳಿಗೆ ಅಭಿನಂದಿಸಿದರು. ರಾಜ್ಯಶಾಸ್ತ್ರ ವಿಭಾಗ ಹಾಗೂ ರಾಜ್ಯಶಾಸ್ತ್ರದ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ನೀಡಲಾದ ಅತ್ಯುತ್ತಮ ವಿದ್ಯಾರ್ಥಿ 2025 ಪ್ರಶಸ್ತಿಯನ್ನು ಕೃತಿ ಶ್ರೀಧರ್ ಹಾಗೂ ಅತ್ಯುತ್ತಮ ವಿದ್ಯಾರ್ಥಿ ಸಮಾಧಾನಕರ ಪ್ರಶಸ್ತಿಯನ್ನು ಲಲಿತಾ ಅವರಿಗೆ ಪ್ರದಾನ ಮಾಡಲಾಯಿತು. ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ವಿಭಾಗದ ನಿವೃತ್ತ ಪ್ರೊಫೆಸರ್ ಎಂ.ಜಿ. ಕೃಷ್ಣನ್ ಅವರ ಹೆಸರಿನಲ್ಲಿ 10,000 ರೂಪಾಯಿ ನಗದು ಬಹುಮಾನವನ್ನು ಶ್ರೀಮತಿ ಮಾಲತಿ ಕೃಷ್ಣನ್ ನೀಡಿದರು. ಅದೇ ರೀತಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಎಂ.ಜೆ. ವಿನೋದ್ ಅವರು 5,000 ರೂಪಾಯಿ ನಗದನ್ನು ಅತ್ಯುತ್ತಮ ವಿದ್ಯಾರ್ಥಿ ಸಮಾಧಾನಕರ ಪ್ರಶಸ್ತಿ ಪಡೆದವರಿಗೆ ನೀಡಿದರು. ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ನಿವೃತ್ತ ಪ್ರೊಫೆಸರ್ ಡಿ. ಜೀವನ್ ಕುಮಾರ್, ಪ್ರೊಫೆಸರ್ ಎಂ.ಜೆ. ವಿನೋದ್, ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಸೇರಿದಂತೆ ವಿಭಾಗದ ಮುಖ್ಯಸ್ಥರು, ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗಣಿತವು ನವ್ಯ ಚಿಂತನೆ ಮತ್ತು ಸೃಜನಶೀಲತೆಯನ್ನು ಬೆಂಬಲಿಸುತ್ತದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ಅಭಿಪ್ರಾಯ. ಭವಿಷ್ಯ ಭದ್ರವಾಗಬೇಕಾದರೆ ನಿರಂತರ ಪರಿಶ್ರಮ ಅಗತ್ಯ. ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಸಿ.ಎಸ್. ಕರಿಗಾರ ಅಭಿಪ್ರಾಯ. ಲವ್ ಕೇಸ್ ಚಲನಚಿತ್ರ ನಿರ್ಮಾಣದಲ್ಲಿ 2 ದಿನ ಭಾಗಿಯಾಗಿ ನಿರ್ಮಾಣದ ನೈಜ ಅನುಭವ ಪಡೆದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಸುದ್ದಿ ಛಾಯಾಗ್ರಹಣ ಕುರಿತು 1 ದಿನದ ವಿಶೇಷ ಕಾರ್ಯಾಗಾರ. ಸಾಹಿತ್ಯ ಒಬ್ಬ ವಿದ್ಯಾರ್ಥಿಯನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಇತಿಹಾಸ ವಿಭಾಗದ ಹಿರಿಯ ಪ್ರಾಧ್ಯಾಪಕಿ ಪ್ರೊಫೆಸರ್ ಎಸ್. ನಾಗರತ್ನಮ್ಮ ಅಭಿಮತ. ರಾಜ್ಯಶಾಸ್ತ್ರ ವಿಭಾಗದ ಕಳೆದ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿನಿಯರಿಗೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.